ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಅಥಣಿಯಲ್ಲಿ ಜಿಲ್ಲಾ ಮಟ್ಟದ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಅಭಿಯಾನ. ಯುವ ಜನತೆಗೆ ಶಾಸಕ ಲಕ್ಷ್ಮಣ್ ಸವದಿ ಕಿವಿಮಾತು. ಯುವ ಜನತೆಯನ್ನ ಮತ್ತು ಸಮಾಜವನ್ನ ಕಾಡುತ್ತಿರುವ ಮಾದಕ ದ್ರವ್ಯಗಳ ಹಾವಳಿಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಅಥಣಿ ಪೊಲೀಸ್ ಠಾಣೆಯ ವತಿಯಿಂದ ತಾಲೂಕಿನ ಜೆಎ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯಗಳಿಂದ ದೂರವಿರಿ, ಆರೋಗ್ಯಕರ ಜೀವನವನ್ನ ಆರಿಸಿ ಎಂಬ ಮುಖ್ಯ ಸಂದೇಶಗಳನ್ನ ಯುವ ಜನತೆಗೆ ನೀಡಲಾಯಿತು. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗುತ್ತೇನೆ. ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ. ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಡ್ರಗ್ಸ್, ಡ್ರಗ್ಸ್. ಥ್ಯಾಂಕ್ ಯು. ವ್ಯಸನ ಮುಕ್ತ ಸಮಾಜಕ್ಕೆ ಎಲ್ಲರ ಸಹಕಾರ ಅಗತ್ಯ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಕೇವಲ ಪೊಲೀಸ್ ಇಲಾಖೆಯಿಂದಷ್ಟೇ ಸಾಧ್ಯವಿಲ್ಲ. ಅವರೊಂದಿಗೆ ಸಾರ್ವಜನಿಕರು ಹಾಗೂ ಯುವಜನತೆ ಸಂಪೂರ್ಣ ಸಹಕಾರ ನೀಡಬೇಕು. ನಾವೆಲ್ಲರೂ ಒಟ್ಟಾಗಿ ಸಹಕರಿಸಿದಾಗ ಮಾತ್ರ ಮಾದಕ ದ್ರವ್ಯಗಳಂತಹ ಪಿಡುಗುಗಳನ್ನು ನಿಯಂತ್ರಿಸಲು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ನೀವೆಲ್ಲರೂ ನಿಮ್ಮ ಕರ್ತವ್ಯವೇನಪ್ಪ ಅಂತಂದ್ರೆ, ನೀವು ಮೊದಲು ವ್ಯಸನದಿಂದ ನಾನು ದೂರ ಇರ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಬೇಕು. ಅದರ ಜೊತೆಗೆ ಯಾರಾದರೂ ವ್ಯಸನಕ್ಕೆ ಒಳಗಾಗಿದ್ರೆ ಅಂಥವ್ರನ್ನ ನಿಲ್ಲಿಸಲಿಕ್ಕೆ ನೀವು ಪ್ರಯತ್ನ ಆಗಬೇಕು. ಅದನ್ನು ಹೊರತುಪಡಿಸಿ ಅದನ್ನು ನಿಲ್ಲದೆ ಹೋಗ್ತಾ ಇದ್ರೆ, ಆ ವ್ಯಸನಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಯಾರಿದ್ದಾರೆ ಅವರನ್ನ ಪೊಲೀಸರಿಗೆ ವರದಿಯನ್ನು ಕೊಡೋದ್ರ ಮುಖಾಂತರ, ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅದನ್ನು ತಡೆಗಟ್ಟುವಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಮ್ಮನ್ನೆಲ್ಲರೂ ಒಂದು ಕಡೆ ಸೇರಿಸಿ ಇದನ್ನು ನಿಮಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು. ಒಟ್ಟಾರೆ ನಮ್ಮ ಸಮಾಜದಲ್ಲಿ ವ್ಯಸನ ಮುಕ್ತ ಸಮಾಜ ಆಗಬೇಕು, ವ್ಯಸನ ಮುಕ್ತ ರಾಷ್ಟ್ರ ಆಗಬೇಕು, ವ್ಯಸನ ಮುಕ್ತ ರಾಜ್ಯ ಆಗಬೇಕು. ಒಂದು ಉತ್ತಮವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಇವತ್ತೇನು ಗೃಹ ಇಲಾಖೆಯ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಜೆ ಸಂಸ್ಥೆಯವರ ಒಂದು ಸಹಯೋಗದಲ್ಲಿ ನಿಮ್ಮೆಲ್ಲರನ್ನು ಕರೆಸಿಕೊಂಡು ಇದನ್ನು ನಿಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಂಡು ಒಂದು ಜಾಗೃತವನ್ನ ಮೂಡಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇವತ್ತು ನಮ್ಮೆಲ್ಲರನ್ನು ಕರೆಸಿ ನಮ್ಮ ಮುಖಾಂತರನೂ ಕೂಡ ಇದನ್ನ ಮನವರಿಕೆ ನಿಮಗೆ ಮಾಡಿಕೊಡ್ಬೇಕು, ವಿನಂತಿಯನ್ನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಈ ಸಮಾರಂಭದಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಗೃಹ ಇಲಾಖೆಯವರು ಮತ್ತು ನಮ್ಮ ಜೆ ಸಂಸ್ಥೆಯ ಕಾರ್ಯಾಧ್ಯಕ್ಷರ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಏನು ಮಾಡಿದಿರಿ, ಇದು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಿಮಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ವಿಶೇಷವಾಗಿ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯಿತು, ಇದನ್ನು ಮಾಡುವುದರಿಂದ ಸಮಾಜದಲ್ಲಿ ಒಂದು ಜಾಗೃತಿ ಆಯಿತು ಅನ್ನುವಂಥ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಿಗೆ, ಈ ಸಂಸ್ಥೆಯ ಪ್ರಮುಖರಿಗೆ ಆಗೋ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಮುಂದುವರಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಇನ್ನು ಇದೇ ವೇಳೆ ಇಂದಿನ ಟ್ರೆಂಡ್ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಇತ್ತೀಚಿನ ದಿನಗಳಲ್ಲಿ ತಾಲೂಕು ಮಟ್ಟಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾದಕ ದ್ರವ್ಯ ಬಳಕೆಯು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಇನ್ನು ವಿಶೇಷವಾಗಿ ಯುವಜನತೆಯಲ್ಲಿ ವ್ಯಸನ ಮಾಡುವುದು ಎಂದರೆ ಅದೊಂದು ಫ್ಯಾಷನ್ ಎಂಬಂತೆ ಬಿಂಬಿತವಾಗುತ್ತಿದೆ. ಡ್ರಿಂಕ್ಸ್ ಮತ್ತು ಸಿಗರೆಟ್ ಸೇವನೆ ತೀರಾ ಸಾಮಾನ್ಯ ಎನ್ನುವಂತಾಗಿದೆ. ಯುವ ಪೀಳಿಗೆ ಇಂತಹ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಉಜ್ವಲ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಲು ಗಮನ ಹರಿಸಬೇಕು ಎಂದು ಕರೆಯನ್ನ ಕೂಡ ನೀಡಿದರು. ಇನ್ನು ವಿಶೇಷ ಜಾಗೃತಿ ಯೋಜನೆಗಳ ಅನಾವರಣ. ಇದೇ ಸಂದರ್ಭದಲ್ಲಿ ಪೊಲೀಸರು ಬೇಡ ಬ್ರೋ ಮತ್ತು ರೈಸ್ ಅಭಿಯಾನಗಳ ಕುರಿತು ಮಾಹಿತಿಯನ್ನ ನೀಡಿ ಮಾದಕ ದ್ರವ್ಯಗಳ ಮಾರಾಟ ಅಥವಾ ಬಳಕೆ ಕಂಡು ಬಂದಲ್ಲಿ ಸಾರ್ವಜನಿಕರು ತಕ್ಷಣವೇ ತುರ್ತು ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡುವಂತೆ ವಿನಂತಿಸಿದರು. ಇನ್ನು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಜೆಎ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ನೂರಾರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು. ಕೇಳಿ ಬರ್ತಾ ಇದೆ ನಮಗೆ ಬಗ್ಗೆ ನಮ್ಮ ಮಾಧ್ಯಮದವರಲ್ಲೇ ಭಾಳಷ್ಟು ಜನರು ಇದರಲ್ಲಿ ಕೆಲಸ ಮಾಡ್ತಾರೆ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾಯಿತ್ತು. ನಾನು ನನ್ನ ಹೆಸರು ನೀವು ಪ್ರಕಟ ಮಾಡಿದ್ದೆ ಮತ್ತು ಕೇಂದ್ರದ ವರಿಷ್ಠರು ಮತ್ತು ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅದು ಅಂತಿಮವಾಗಿದೆ. ಮತಕ್ಷೇತ್ರದ ಜನರು ಕೂಡ ನಿರೀಕ್ಷೆ ಇದೆ. ಮತಕ್ಷೇತ್ರದ ಜನರ ನಿರೀಕ್ಷೆ ಇದೆ. ನಿನ್ನ ನಿರೀಕ್ಷೆನೂ ಇದೆ. ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು? ಜನರ ಅಭಿಪ್ರಾಯ ನಮಗಾದ್ರೆ ಚೆನ್ನಾಗಿರುತ್ತೆ ನೋಡೋ. ಅಲ್ಲ ಸರ್, ಈಗ ನೀವು ಬಿ ಜೆ ಪಿಯಿಂದ ಕಾಂಗ್ರೆಸ್ ಮಾಡಿದ್ರೆ ನಾವು ರೈತರ ಮಾತುಕತೆಗೆ ಜನರು ಮಾತಾಡ್ತಾರೆ. ಜನರು ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡಿದ್ರೆ ನಿನಗೆ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಅದು ಜನರಿಗೆ ಬೇಕಾಗಿರೋದು ಅದೇ ಸರ್. ಸಿಗ್ಬೋದು ಶಾಸಕರಿಗೆ ಕಾಯಿ ಒಂದು ವಾರ ಕಾಯಿ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲರಿಗೂ ಉತ್ತರಿಸಿ. ಸರ್, ರಹಸ್ಯ ಯಾವಾಗ ಏನಾಗೈತೆ ಅಂತ ಮಾತುಕತೆ ರಹಸ್ಯ ಯಾವಾಗ ಹೊರಗೆ ಹೇಳ್ತೀರಂತ ಸರ್ ಮಾತುಕತೆ ಆಗಿದ್ದು? ಯಾವುದು ಇದು ಸಚಿವ ಸ್ಥಾನ ಅಥವಾ ಏನು ಡಿಮ್ಯಾಂಡ್ ಮಾಡಿದ್ದೀರಿ ಅಂತ ಕಾಂಗ್ರೆಸ್ಗೆ ಸರ್ ಗೌಪ್ಯವಾಗಿ ಮಾತಾಡಿದ್ದು ಗೌಪ್ಯ ಅನ್ನೋದು ಹೆಸರು ಇರುತ್ತೆ. ಅದಕ್ಕೋಸ್ಕರ ಅದು ಹೊರಗಡೆ ಹೇಳೋಕ್ಕಲ್ಲ. ಅದು ಗೌಪ್ಯ ಅನ್ನೋದು ಅರ್ಥ ಏನು? ಅದು ಹೊರಗಡೆ ಹೇಳೋಕ್ಕಲ್ಲ. ಅದು ಸರ್, ಈಗಾಗಲೇ ನೀತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಾರೆ. ಈ ಒಂದು ಪ್ರತಿಭಟನೆಯ ಪರಿಣಾಮದಿಂದ ಇವತ್ತು ಕೇಂದ್ರ ಸರ್ಕಾರ ಸೋಮವಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲಿಕ್ಕೆ ಇವತ್ತು ಆಗ್ತಾಯಿದೆ. ಭಾಳ ದಿವಸದ ಹಿಂದೆ ಮಾಡಬೇಕಾಗಿದೆ. ಇವತ್ತೇನು ಕೇಂದ್ರ ಸರ್ಕಾರ ಕೆಲವೊಂದು ಸ್ಟ್ಯಾಂಡ್ಗಳನ್ನು ತಗೊಂಡಿದೆ, ಇದು ಒಂದು ತಿಂಗಳ ಹಿಂದೆ ತಗೊಂಡಿದೆ. ಈ ಬಿಸಿ ಈಗ ತಟ್ಟಿದ್ರಿಂದ ಇದನ್ನೊಂದು ತೊಗೊಂಡ್ರು ಅಂತ ನನಗೆ ಅನಿಸುತ್ತೆ. ಸರ್, ಈ ಯಾವಾಗ ಒಂದು ಸುಮಾರು 20-21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಇದರ ತೀವ್ರತೆ ಅವಾಗ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಕೇಂದ್ರ ಸರ್ಕಾರದ ವಿಳಂಬ ನೀತಿಯಿಂದಲೇ ಇವತ್ತು ಯುವ ಜನಾಂಗ ಆಕ್ರೋಶಕ್ಕೆ ಒಳಗಾಗಿದೆ. ನಿನಗೆ ಅನ್ಯಾಯ ಆದಾಗ ಅನ್ಯಾಯವನ್ನು ತಕ್ಷಣಕ್ಕೆ ನಾವು ಸರಿ ಮಾಡದೇ ಇದ್ದರೆ ಇನ್ನೊಂದು ಆಕ್ರೋಶ ಪ್ರಾರಂಭ ಆಗಿದೆ. ಎಲ್ಲೊಂದು ಕಡೆ ಆಕ್ರೋಶ ಆದಮೇಲೆ ಇವ್ರು ಎಚ್ಚೆತ್ಕೊಳ್ತಾರೆ. ಇದನ್ನು ನಾನು ಹೇಳಬೇಕಾಗಿದೆ. ಇಡೀ ದೇಶನೇ ಮಾತಾಡ್ತಾ ಇದೆ, ನಾನೊಬ್ಬನೇ ಹೇಳ್ತಾ ಇದ್ದೆ. ಅದೇ ಸರ್,
ಈ ವಿಳಂಬ ಆಗಿರೋದ್ರಿಂದನೇ ಈ ಆಕ್ರೋಶಗಳು ಬಂದವು. ಕಾಕ್ರೋಚ್ಗಳು ಹೌದಿಲ್ಲ, ಇದು ತಕ್ಷಣಕ್ಕೆ ಈ ಕ್ರಮ ತಗೊಂಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಯಾರು ಇದರಲ್ಲಿ ಶಾಮೀಲ್